ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಉಮೇಶ್ ಕುಮಾರ್. ಸಕಲ ಪ್ರಪಂಚದ ಸೃಷ್ಟಿಕರ್ತ, ವಾಸ್ತುಶಿಲ್ಪಿ ಶ್ರೀ ವಿಶ್ವಕರ್ಮ ಪರಬ್ರಹ್ಮನ ಪೂಜಾ ಮಹೋತ್ಸವದಂದು ಎಲ್ಲರಿಗೂ ಸಮಸ್ತ ಕುಲಬಾಂಧವರಿಗೆ ಶುಭಾಶಯಗಳನ್ನ ಕೋರ್ತೀವಿ. ಇದೇ ತಿಂಗಳ ಸೆಪ್ಟೆಂಬರ್ 26 ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ವಿಶ್ವಕರ್ಮ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿಗಳನ್ನು ಗಣ್ಯರ ಸಮ್ಮುಖದಲ್ಲಿ ದಿವ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನೆರವೇರಿಸಲಾಗುತ್ತಿದೆ. ನಾಡಿನ ಸಮಸ್ತ ವಿಶ್ವಕರ್ಮ ಬಂಧುವರಿಗೆ ಹಾಗೂ ಬಾಂಧವರಿಗೆ ಸ್ವಾಗತವನ್ನು ಕೂಡ ಕೋರ್ತೀವಿ. ತಾವೆಲ್ಲರೂ ಸೆಪ್ಟೆಂಬರ್ 26 ರವೀಂದ್ರ ಕಲಾಕ್ಷೇತ್ರ ಎಲ್ಲರೂ ಆಗಮಿಸಬೇಕೆಂದು ವಿನಯಪೂರ್ವಕವಾಗಿ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ವೀಕ್ಷಕರೇ. ಏನು ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಮುಂಚೂಣಿಯಲ್ಲಿರುವಂತಹ ಒಂದು ಸಂಘಟನೆ ಅಂತಾನೆ ಹೇಳ್ಬೋದು. ಈ ಒಂದು ಸಂಘಟನೆ, ಈ ಒಂದು ಸಂಸ್ಥೆ ವತಿಯಿಂದ 26ನೇ ತಾರೀಕು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಒಂದು ಇಲಾಖೆಯಲ್ಲಿ ಆಲ್ಮೋಸ್ಟ್ ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನ ಗುರುತಿಸಿ ಅವ್ರನ್ನ ಕರೆಸಿ ಇಲ್ಲಿ ಒಂದು ಐಡೆಂಟಿಫೈ ಮಾಡಿ ಮತ್ತು ಹಲವಾರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಸರ್, ಎಷ್ಟು ಜನಕ್ಕೆ ಆನರಿಂಗ್ ಮಾಡ್ತಾ ಇದ್ದೀವಿ? ಇದು ಪ್ರತಿ ವರ್ಷ ನಡೆಯುವಂತಹ ವಿಶ್ವಕರ್ಮ ಮಹೋತ್ಸವ. ಅದ್ದೂರಿಯಾಗಿ ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ಸೇವಾರತ್ನ ಎರಡೂ ವಿಧದ ಸರ್ವ ಜನಾಂಗದವರಿಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಈ ವರ್ಷ ನೀಡಲಿದ್ದೇವೆ. ನಮ್ಮ ಖ್ಯಾತ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಚಂದ್ರಶೇಖರ್ ಅವರಿಗೆ ಹಾಗೂ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯ ನಿರ್ಮಾತೃ ಶ್ರೀ ಅರುಣ್ ಯೋಗಿರಾಜ್ರವರಿಗೆ ಹಾಗೂ ಇನ್ನು ಅನೇಕ ಮಹನೀಯರಿಗೆ ವಿಶ್ವಕರ್ಮ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಅದೇ ರೀತಿ ವಿಶ್ವಕರ್ಮ ಸೇವಾರತ್ನವನ್ನು ಇಂದಿನ ಖ್ಯಾತ ಪತ್ರಕರ್ತರು ಹಿರಿಯರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ಹಾಗೂ ಧ್ರುವ ಸಜ್ಜಾರ್ ಅವರಿಗೆ ಹಾಗೂ ಅನೇಕ ಮಹನೀಯರಿಗೆ ಈ ಒಂದು ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷವಾದಂತಹ ಈ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇವೆ. ಇದು ಡಾಕ್ಟರ್ ಉಮೇಶ್ ಕುಮಾರ್ ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಈ ಒಂದು 26ನೇ ತಾರೀಕು ಬೆಂಗಳೂರಿನ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿಜೃಂಭಣೆ ದೊಡ್ಡ ಮಟ್ಟದಲ್ಲಿ ಅದ್ದೂರಿ ಒಂದು ಕಾರ್ಯಕ್ರಮ ಆಗ್ತಿದೆ. ತಾವೆಲ್ಲರೂ ಬಂದು ಎಲ್ಲಾ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕಂತ ಅವರು ಮತ್ತೆ ಅವರ ತಂಡದ ವತಿಯಿಂದ ವಿನಂತಿ ಆಗಿತ್ತು. ಮತ್ತೆ ಒಂದು ನಮ್ರತೆಯ ಒಂದು ಆಹ್ವಾನ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.